ಬಸವಣ್ಣ ಎಲ್ಲರೂ ನಮ್ಮಣ್ಣ ಕಲ್ಯಾಣ ಬಸವಣ್ಣ ಎಲ್ಲರೂ ನಮ್ಮಣ್ಣ ಎಲ್ಲರಗಳ ತುಂಬಿ ತುಳಕಿಸುವ ಹಿರಿಯಣ್ಣ ಎಲ್ಲರಗಳ ತುಂಬಿ ತುಳಕಿಸುವ ಹಿರಿಯಣ್ಣ ಕಲ್ಯಾಣ ಬಸವಣ್ಣ ಎಲ್ಲರೂ ನಮ್ಮಣ್ಣ ಕಲ್ಯಾಣ ಬಸವಣ್ಣ ಬಾಗೇವಾಡಿಯೋಳು ಜನಿಸಿ ಕಲ್ಯಾಣದೋಳು ನೆಲೆಸಿ ಬಾಗೇವಾಡಿಯೋಳು ಜನಿಸಿ ಕಲ್ಯಾಣದೋಳು ನೆಲೆಸಿ ಒಂದು ಬಸವಣ್ಣ ಜಯಂತಿಯ ಅಧ್ಯಕ್ಷತೆ ವಹಿಸಿದ್ದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಂತ ಕೋರಿ. ಮೊಟ್ಟ ಮೊದಲನೇದಾಗಿ ಇಲ್ಲಿ ಸೇರ್ತಕ್ಕಂಥ ನಮ್ಮ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯಂದರಿಗೆ, ತಾಯಂದರಿಗೆ ತಮ್ಮೆಲ್ಲರಿಗೂ ಕೂಡ ಬಸವೇಶ್ವರ ಸ್ವಾಮಿಗಳ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾಗಿ ತಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂಗೆ ಬಸವೇಶ್ವರ ಸ್ವಾಮಿಗಳ ತತ್ವ ಸಿದ್ಧಾಂತ ಬರೀ ಒಂದೇ ಜಾತಿ ಒಂದೇ ಧರ್ಮಕ್ಕೆ ಸೇರಿದಂಥದ್ದಲ್ಲ. ವಿಶ್ವದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಏನೆಲ್ಲ ನಾವು ಜನ ಇದ್ದೀವಿ, ಭಾರತ ದೇಶದಲ್ಲಿ ಇರ್ತಕ್ಕಂಥ 150 ಕೋಟಿ ಜನ ನಾವೇನಿದ್ದೀವಿ, 150 ಕೋಟಿ ಜನಕ್ಕೂ ಕೂಡ ಬಸವೇಶ್ವರ ಸ್ವಾಮಿಗಳು ಸಾರಿರ್ತಕ್ಕಂಥ ತತ್ವ ಸಿದ್ಧಾಂತ ಎಲ್ಲರಿಗೂ ಖ್ಯಾತಿಯಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ನಾವು ನೋಡ್ತೀವಿ, ಪಠ್ಯ ಪುಸ್ತಕಗಳನ್ನೆಲ್ಲ ಓದಿದಾಗ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಯಾವಾಗ ಪ್ರಾರಂಭ ಆಗಿದ್ದು, ಎಲ್ಲಿ ಪ್ರಾರಂಭ ಆಗಿದ್ದು ಅಂತ ಕೇಳಿದಾಗ ಇಂಗ್ಲಿಷ್ ಇತಿಹಾಸದಲ್ಲಿ ಸಹಜವಾಗಿ ಮ್ಯಾಗ್ನಾ ಕಾರ್ಟಾ ಬರೆದಾಗ ಆವಾಗಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿದ್ದು ಅಂತೇಳಿ ನಾವು ಇಂಗ್ಲಿಷ್ ಇತಿಹಾಸ ನೋಡಿದ್ರೆ ಆ ರೀತಿಯಲ್ಲಿ ವರ್ಣಿಸ್ತಾರೆ. ಆದರೆ ವಾಸ್ತವವಾಗಿ ಪ್ರಜಾಪ್ರಭುತ್ವ ಎಲ್ಲಿ ಪ್ರಾರಂಭ ಆಗಿತ್ತು ಅಂತಂದ್ರೆ ಬಸವೇಶ್ವರ ಮಹಾಸ್ವಾಮಿಗಳು ಪ್ರಾರಂಭ ಮಾಡಿದಂಥ ಅನುಭವ ಮಂಟಪದಿಂದ ಪ್ರಜಾಪ್ರಭುತ್ವ ಪ್ರಾರಂಭ ಆಗಿತ್ತು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಏನು ಸಾಮಾಜಿಕ ನ್ಯಾಯ ಅನ್ನಂತ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಸ್ವಾಮಿಗಳು ಸಾರಿದಂಥ ಸಂದೇಶ ಏನಿತ್ತು, ಎಲ್ಲಾ ಜಾತಿಗಳನ್ನ, ಹಿಂದುಳಿದ ವರ್ಗಗಳಾಗಿರ್ಬೋದು, ತುಳಿತಕ್ಕಾದಂಥವರಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಆ ಕಾಲದಲ್ಲೇನೆ ಅಕ್ಕ ಮಹಾದೇವಿ ತಾಯಿಯವರಿಗೆ ಅವಕಾಶ ಕಲ್ಪಿಸ್ಕೊಟ್ಟು ಅನುಭವ ಮಂಟಪದಲ್ಲಿ ಅವರು ಕೂಡ ವಚನಗಳನ್ನ ಮಂಡನೆ ಮಾಡೋಂಥ ಒಂದು ಅವಕಾಶನ ರೂಪಿಸ್ಕೊಟ್ಟು ಮಹಿಳೆಯರಿಗೂ ಕೂಡ ಸಮಾನವಾದಂಥ ಸ್ಥಾನ, ಸಮಾನವಾದಂಥ ಗೌರವನ ಕೊಡಬೇಕು ಅನ್ನೋಂಥ ಪರಿಕಲ್ಪನೆ ಇಟ್ಕೊಂಡಿದ್ದಂಥ ಮಹಾಸ್ವಾಮಿಗಳು ಇವತ್ತು ನಾವು ಅವರ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಈಗಾಗಲೇ ರಾಜಶೇಖರನ್ ಅವರು ಹೇಳಿದಂಗೆ ಸಮುದಾಯದ ಒಂದು ನಾಯಕತ್ವನ ಮತ್ತೆ ಸಮುದಾಯದ ಗುಣಗಳನ್ನ ನಾವು ಗುರುತಿಸಿ ಬೇರೆ ಬೇರೆ ಅವಕಾಶಗಳನ್ನ ಏನೆಲ್ಲ ಕಲ್ಪಿಸ್ಕೊಳಕ್ ಸಾಧ್ಯನೋ ಇವತ್ತು ಸಮುದಾಯದ ಪರವಾಗಿ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ವೀರರಾಜಣ್ಣವರಾಗಿರ್ಬೋದು, ನಮ್ಮ ರಾಜಶೇಖರನ್ ಅವರಾಗಿರ್ಬೋದು, ಗುರುಬಸಣ್ಣವರಾಗಿರ್ಬೋದು, ಶಾಂತಣ್ಣವರಾಗಿರ್ಬೋದು, ಈ ರೀತಿಯಲ್ಲಿ ಯಾರ್ಯಾರು ಸಮುದಾಯದ ಮುಖಂಡರವರೇ ಅವರೆಲ್ಲರನ್ನೂ ಕೂಡ ಎಲ್ಲೆಲ್ಲಿ ಸೂಕ್ತವಾದಂಥ ಸ್ಥಾನಮಾನಗಳಲ್ಲಿ ಗುರುತಿಸಿ ಅವ್ರಿಗೆ ಅವಕಾಶಗಳು ಕಲ್ಪಿಸ್ಕೊಳಕ್ಕಾಗುತ್ತೋ ಸಮುದಾಯದ ಮುಖಂಡರುಗಳನ್ನ ಆ ಸ್ಥಾನಗಳಲ್ಲಿ ನಾವು ಅವಕಾಶಗಳನ್ನು ಕೂಡ ಕಲ್ಪಿಸ್ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಸಮುದಾಯಕ್ಕೆ ಏನೇನೆಲ್ಲ ಅನುಕೂಲಗಳು ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಕೂಡ ಏನೇನು ತಾವು ಪ್ರಸ್ತಾಪ ಮಾಡ್ತಿರೋ ಅವೆಲ್ಲವಕ್ಕೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಪುತ್ಥಳಿನ ನಾವು ಅನಾವರಣ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಸಮುದಾಯದ ಎಲ್ಲ ಮುಖಂಡರು ಬಂದು ಮನವಿ ಮಾಡಿದಾಗ ದೇವರೇನು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಯಲ್ಲಿ ಸೇವೆ ಮಾಡಿ ಇವತ್ತು ಏಪ್ರಿಲ್ 6ನೇ ತಾರೀಕು ತಾವೆಲ್ಲ ನೋಡ್ದಂಗೆ ಜಿಲ್ಲಾಡಳಿತದ ಜಿಲ್ಲಾ ಕಚೇರಿಯಲ್ಲಿ ಒಂದು ಅತ್ಯಂತ ವಿಜೃಂಭಣೆಯಿಂದ ಮಾಡಿದಂಥ ಕಾರ್ಯಕ್ರಮದಲ್ಲಿ ಬಸವೇಶ್ವರ ಸ್ವಾಮಿಗಳ ಒಂದು ಏನು ನೂತನವಾದಂಥ ಪುತ್ಥಳಿ ಏನಿತ್ತು ಅದರ ಅನಾವರಣ ಮಾಡಿ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನೋಡಿದ್ರೆ DC ಆಫೀಸಲ್ಲಿ ಮೊಟ್ಟ ಮೊದಲನೇ ಬಾರಿಯಲ್ಲಿ ರಾಜ್ಯದಲ್ಲೇನೆ ಮೊಟ್ಟ ಮೊದಲನೇ ಬಾರಿ ಇವತ್ತೆಲ್ಲಾದ್ರೂ DC ಕಚೇರಿಯಲ್ಲಿ ಆವರಣ ಮಾಡೋದಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಏನಿವತ್ತು ತಾವು ಮನವಿ ಮಾಡಿದ್ದೀರಾ, ಸಮುದಾಯದ ಮುಖಂಡರಿಗೆಲ್ಲ ನಾನು ಕೇಳ್ಕೊಳ್ಳೋದು ಒಂದೇನೆ, ನೀವು ಫಾಲೋ ಅಪ್ ಮಾಡಿಕೊಂಡು ನನ್ನ ಜೊತೆ ಇದ್ದು ಓಡಾಡ್ಕೊಂಡು ಇಲ್ಲಿ ಆಗುತ್ತೆ ಅಂತಂದ್ರೆ ಆಗುತ್ತಿದ್ರೆ ಪ್ರತಿ ವರ್ಷ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ, ಪ್ರತಿ ವರ್ಷ ಮತ್ತೊಮ್ಮೆ ಮಾಡೋಂಗಾಗುತ್ತೆ. ಏನೇ ಕೆಲಸ ಆದರೂ ಕೂಡ ಇವತ್ತು ನಿಮ್ಮ ಸಮುದಾಯದ ಅನುಕೂಲ ಅದೃಷ್ಟ ಅನ್ಕೋಬಹುದು. ನಿಮ್ಮಲ್ಲಿನೇ VAಗಳು RIಗಳು ಒಳ್ಳೊಳ್ಳೆ ಸ್ಥಾನದಲ್ಲಿ ಕಂದಾಯ ಇಲಾಖೆಯಲ್ಲೇ ಇರ್ತಕ್ಕಂಥವ್ರು ಅವರೇ.
ಅದನ್ನು ನೋಡಿಸಿ ಗುರುತಿಸಿ ತಹಶೀಲ್ದಾರ್ ಕಚೇರಿಗೆ ತಂದರೆ ತಹಶೀಲ್ದಾರ್ ಕಚೇರಿಯಿಂದ ಮುಂದಕ್ಕೆ ನಾವು ತಗೊಳ್ಳೋದಂಥದ್ದು ಏನು ಮಾಡಬೇಕು, AC ಹತ್ರ ಆಗಿರ್ಬೋದು, DC ಹತ್ರ ಆಗಿರ್ಬೋದು, RC ಹತ್ರ ಆಗಿರ್ಬೋದು, ಮುಂದುವರೆದು ಕ್ಯಾಬಿನೆಟ್ಟಿಂದಾನೇ ಅಪ್ರೂವಲ್ ಆಗಿ ಬರಬೇಕಾಗಿರೋದ್ರಿಂದ ಕ್ಯಾಬಿನೆಟ್ಗೆ ತೊಗೊಂಡೋಗಿ ಅಪ್ರೂವಲ್ ಮಾಡ್ಕೊಂಡು ಬರೋಂಥ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೆ ನಾವು ಸಮುದಾಯದ ಜೊತೆ ನಿಂತಿದ್ದೀವಿ, ಸದಾ ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಈ ಒಂದು ಜಾಗದ ಸಮುದಾಯ ಭವನದ ಜಾಗದ ವಿಷಯದಲ್ಲಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರ ಜೊತೆ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮುದಾಯದ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಸದಸ್ಯರುಗಳಿಗೆ, ತಾಯಂದರಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ಬಸವೇಶ್ವರ ಸ್ವಾಮಿಯ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್. ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಹಾಗೆ ತಾಲೂಕಿನ ಶಾಸಕರಾದಂಥ ಶರತ್ ಬಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ಏನು ಬಸವಣ್ಣವರ ಫೋಟೋ ಒಂದು ಮಾಲಾರ್ಪಣೆ ಮಾಡೋದ್ರ ಮೂಲಕ ಹಾಗೆ ಸಿಹಿ ವಿತರಣೆ ಮಾಡಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಮ್ಮ ತಾಲೂಕಿನ ಎಲ್ಲ ಹಿರಿಯ ಗಣ್ಯಾತಿಗಣ್ಯರು, ತಾಲೂಕಿನ ನಮ್ಮ ಜನಾಂಗದ ಎಲ್ಲ ಮುಖಂಡರು ಹಾಗೆ ಸಮಾಜ ಎಲ್ಲ ಯುವ ಪೀಳಿಗೆ ಏನಿವತ್ತು ನಮ್ಮ ಯುವಕರು ಮಾಡಿದ ಸಪೋರ್ಟ್ ತುಂಬ ನಮಗೆ ಖುಷಿ ಆಗುತ್ತೆ. ಒಂದೆರಡು ಮಾತು ಹೇಳ್ಬಿಟ್ಟು ನಾನು ನಮ್ಮ ಮಾತಿಗೆ ವಿರಾಮ. ಮಧುಸೂದನ್ ಗುರುಬಸಪ್ಪ ನಾವು ಆಚರಿಸಿದ್ದೀವಿ. ಸೊ ಇದಕ್ಕೆ ಸಹಕಾರ ಮಾಡಿಕೊಟ್ಟಂಥ ಎಲ್ಲ ಹೊಸಕೋಟೆ ಜನತೆಗೆ ಹಾಗೂ ಸರ್ವಾನುಮತಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಸವೇಶ್ವರ ಜಯಂತಿಯ ಪ್ರಯುಕ್ತವಾಗಿ ಹೊಸಕೋಟೆ ತಾಲೂಕಲ್ಲಿ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಬಸವ ಜಯಂತಿ ಆಚರಣೆ ಮಾಡಿದ್ವಿ. ಮತ್ತು ಪ್ರೋಟೋಕಾಲ್ ಪ್ರಕಾರವಾಗಿ ತಾಲೂಕು ಆಫೀಸಲ್ಲಿ ನಮ್ಮ ಮಾನ್ಯ ಶಾಸಕರಾದ ಶರತ್ ಬಚ್ಚೇಗೌಡರು, ತಹಶೀಲ್ದಾರರು, ಅದು ವಿವಿಧ ಇಲಾಖೆಯಿಂದ ಅಧಿಕಾರಿಗಳು, ಆಮೇಲೆ ನಮ್ಮ ಸಂಘದ ಎಲ್ಲ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಆಮೇಲೆ ಹೊಸಕೋಟೆ ತಾಲೂಕಿನ ವೀರಶೈವ ಬಾಂಧವರು ಎಲ್ಲರೂ ಬಂದು ಭಾಗವಹಿಸಿ ಈ ಬಸವ ಜಯಂತಿಯನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಎಲ್ಲ ವೀರಶೈವ ಬಾಂಧವರಿಗೂ ಮತ್ತು ಹೊಸಕೋಟೆ ತಾಲೂಕು ನಾಗರಿಕರಿಗೂ ಬಸವ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು